ಸಚಿವ ರಾಜಣ್ಣನ ಹೇಳಿಕೆ ವಿರುದ್ಧ ವಿರೋಧ ಪಕ್ಷದ ನಾಯಕ ಅಶೋಕ್ ಕೆಂಡಾಮಂಡಲರಾಗಿದ್ದಾರೆ. ಟೂರಿಂಗ್ ಟಾಕೀಸ್ನಲ್ಲಿಟ್ಟಿರೋ ಗೊಂಬೆ ರೀತಿಯಲ್ಲಿ ಕಾಣಿಸ್ತಿತ್ತು ಅಂತ ಹೇಳಿದ್ರಲ್ಲ, ಅದಕ್ಕೆ ದುರಾಂಕಾರದ ಹೇಳಿಕೆ ಕೊಟ್ಟಿದ್ದಾರೆ ರಾಜಣ್ಣ. ಮಾತಾಡುವಾಗ ನಾಲಿಗೆ ಮೇಲೆ ಹಿಡ್ತಾ ಇರಬೇಕು ಅಂತ ಅಶೋಕ್ ಕೆಂಡಾಮಂಡಲರಾಗಿದ್ದಾರೆ, ಕಿಡಿಕಾರಿದ್ದಾರೆ ರಾಜಣ್ಣ ಅವರ ಹೇಳಿಕೆಗೆ. ಶ್ರೀರಾಮನನ್ನ ಟೂರಿಂಗ್ ಟಾಕೀಸ್ ಗೊಂಬೆಗೆ ಹೋಲಿಸಿದ್ರು ರಾಜಣ್ಣ. ಆ ಹೇಳಿಕೆಗೆ ವಿರೋಧ ಪಕ್ಷದ ನಾಯಕ ಅಶೋಕ್ ಕೆಂಡಾಮಂಡಲರಾಗಿದ್ದಾರೆ. ಅವ್ರಿಗೆ ರಾಮ, ಸೀತೆ, ಆಂಜನೇಯ ಇವೆಲ್ಲ ಟೂರಿಂಗ್ ಟಾಕೀಸ್ ಬೊಂಬೆಗಳ ಥರ ಕಾಣ್ತಾ ಇದೆ. ಅವ್ರಿಗೆ ಕಾಂಗ್ರೆಸ್ಸಿಂದ ಇನ್ನೇನು ಬಯಸೋಕ್ಕೆ ಸಾಧ್ಯ? KN ರಾಜಣ್ಣ ಅವರು ಹೇಳಿರೋವಂಥದ್ದು ಏನು ವಿಶೇಷ ಅಂತ ನನಗನ್ಸಲ್ಲ. ಅವರು ರಾಮ ಇರ್ಬೋದು, ಸೀತೆ ಇರ್ಬೋದು, ಆಂಜನೇಯ ಇರ್ಬೋದು, ಇದನ್ನು ಆಟದ ಗೊಂಬೆ ಅನ್ನೋ ರೀತಿ ಅವ್ರು ಮಾತಾಡಿದ್ರೆ ದೇವರೇ ಅವ್ರಿಗೆ, ಅಲ್ಲಿನ ಜನ ದೇವರೇ ಅವ್ರಿಗೆ ಬುದ್ಧಿ ಕಲಿಸ್ತಾನೆ. ಈ ಥರ ಹೇಳಿಕೆಯನ್ನು ಕೊಡೋದ್ರಿಂದ ರಾಮ ಮಂದಿರದ ಇಶ್ಯೂ ಏನಿದೆ ಅದರ ಘನತೆ ಏನು ಕಡಿಮೆ ಆಗಲ್ಲ. ಇಡೀ ದೇಶದ 130 ಕೋಟಿ ಜನ, ಈ ಕಾಂಗ್ರೆಸ್ ಅವ್ರನ್ನ ಕೆಲವರು ಬಿಟ್ಟರೆ ಎಲ್ಲರೂ ಕಾತರತೆಯಿಂದ ಕಾಯ್ತಾ ಇದ್ದಾರೆ. ಕಾತರತೆಯಿಂದ ರಾಮನ ದರ್ಶನವನ್ನು ಪಡೆಯುವಂಥದ್ದಕ್ಕೆ ಯಾವಾಗ ಉದ್ಘಾಟನೆ ಮುಗಿಯುತ್ತೋ, ಯಾವಾಗ ಅದು ಓಪನ್ ಆಗುತ್ತೋ ನಾವೆಲ್ಲ ಹೋಗಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಒಂದು ದುರಾಂಕಾರದ ಹೇಳಿಕೆ, ರಾಜಣ್ಣವರ ದುರಾಂಕಾರದ ಹೇಳಿಕೆ, ಇದು ರಾಮನಿಗೆ ಈ ಥರದ ಅವಮಾನವನ್ನು ಗೊಂಬೆಗೆ ಹೋಲಿಕೆ. ಯಾಕಂದರೆ ಅಲ್ಲಿ ಹೋಗಿದ್ದ, ನಾನು ಹೋಗಿದ್ದೆ ಅಯೋಧ್ಯೆ ಕರಸೇವೆಯಲ್ಲಿ, ನಾನು ಕೂಡ ಪಾಲ್ಗೊಂಡಿದ್ದೀನಿ. 21 ದಿನ ಅಲ್ಲಿದ್ದೆ. ನಾನು ದರ್ಶನ ಮಾಡಿ ಬಂದಿದ್ದೀನಿ ಅಲ್ಲಿ ಹೋದಾಗ. ಹಾಗಾದರೆ ಪೂರಿ ಜಗನ್ನಾಥ ದೇವಾಲಯ ಇದೆಯಲ್ಲ, ಅಲ್ಲೂ ಕೂಡ ಕಟ್ಟಿಗೆಯಲ್ಲೇ ಮಾಡೋದು ದೇವ್ರನ್ನ. ಅವ್ರಿಗೆ ಗೊತ್ತಿದೆಯಾ ಕೇಳಿ. ಇದಕ್ಕೆ ಕೋಟ್ಯಾಂತರ ಜನ ಹೋಗ್ತಾರೆ, ಆ ಮೆರವಣಿಗೆಗೆ ಕೋಟ್ಯಾಂತರ ಜನ. ಅದಕ್ಕೆ ಟೂರಿಂಗ್ ಟಾಕೀಸ್ನಲ್ಲಿ ಗೊಂಬೆ ಇಟ್ಟಿದ್ದಾರೆ ಅನ್ನಿಸ್ತು ಅಲ್ಲಿ ಹೋಗಿ ನೋಡಿದಾಗ ಅಂತ ಸಚಿವ KN ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ, ಅದಕ್ಕೆ ಬಿಜೆಪಿ ಕೆಂಡಾಮಂಡಲವಾಗಿದೆ. ಅದರಲ್ಲೂ ಪ್ರಮುಖವಾಗಿ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು. ಹೌದು, ಕೋಟಿ ಕೋಟಿ ಸಂಖ್ಯೆಯಲ್ಲಿ ರಾಮನ ಭಕ್ತರು ರಾಮ ಮಂದಿರ ಉದ್ಘಾಟನೆ ಕಾಯ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇವರ ಹೇಳಿಕೆ ಎಷ್ಟೋ ಮನಸ್ಸಿಗೆ ಘಾಸಿ ಉಂಟು ಮಾಡಿರುತ್ತೆ.